ಧ್ಯಾನ ನಿರಂತರವಾಗಿ ಮಾಡೋದಕ್ಕೆ ಆಗಲ್ಲ ಕೆಲವರಿಗೆ. ಏನೋ ಒಂದು 10 ನಿಮಿಷ ಧ್ಯಾನ ಮಾಡ್ಬೋದು, ಅಷ್ಟರಲ್ಲಿ ಏನೋ ಫೋನ್ ಬರುತ್ತೆ, ಎದ್ದು ಹೊಡೋಗ್ತೀವಿ. ಈಗಂತೂ ಬಹಳ ತೊಂದರೆಗಳು ಜಾಸ್ತಿ, ಮೊಬೈಲ್ ಪಕ್ಕದಲ್ಲಿ ಇಟ್ಕೊಂಡು ಕೂತಿರ್ತೇವೆ ನಾವು. ಆದ್ದರಿಂದ ಈ 10 ನಿಮಿಷ ಧ್ಯಾನ ಮಾಡುವಷ್ಟು ಮಾಡ್ತೇವೆ, ಮತ್ತು ಇನ್ನೇನೋ ಕೆಲಸಗಳು ಎದ್ದು ಹೊಟ್ಟೋಗ್ತೇವೆ. ಆದರೆ ಧಾರಣ ಅಂದರೆ ಅದರ ಮುಂದಿನ ಹಂತ. ಅಂದರೆ ಗಂಟೆಗಟ್ಟಲೆ ನಾವು ಧ್ಯಾನದ ಸ್ಥಿತಿಯಲ್ಲೇ ಇರೋದು, ಎಷ್ಟೋ ಗಂಟೆಗಳ ಕಾಲ ಧ್ಯಾನದ ಸ್ಥಿತಿಯಲ್ಲೇ ಇದ್ದು ಬಿಡೋದು, ಅದು ಧಾರಣ ಅಂತ ಅದನ್ನು ಕರೀತಾರೆ. ಅಂಥ ಒಂದು ಖಂಡ ಸ್ಮೃತಿ ಧ್ಯಾನ, ಅಖಂಡ ಸ್ಮೃತಿ ಧಾರಣ ಅಂತ. ಅಖಂಡವಾಗಿ ಭಗವಂತನ ಕಡೆಗೆ ಖಂಡ ಸ್ಮೃತಿರ್ ಧಾರಣ ಅಥವಾ ಸಮಾಧಿ ಅಖಂಡ ಸ್ಮೃತಿ. ಅಂದರೆ ಧ್ಯಾನ ಒಂದು ಸ್ವಲ್ಪ ಹೊತ್ತು ಮಾಡಿ ಬಿಟ್ಬಿಡ್ತೇವೆ, ಅದು ಧ್ಯಾನದಲ್ಲಿ ಸ್ವಲ್ಪ ಪಕ್ವತೆ ಬಂದು ಬಹಳ ಹೊತ್ತು ಏಕಾಗ್ರತೆಯಿಂದ ಧ್ಯಾನ ಮಾಡೋದಕ್ಕೆ ಕೂತ್ಕೊಳ್ಳುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ತೇವಲ್ಲ, ಅದಕ್ಕೆ ಧಾರಣ ಅಂತ ಕರೀತಾರೆ. ಅದನ್ನೂ ದಾಟಿ ಸಮಾಧಿ ಅಂತ ಕೊನೆಯ ಸ್ಥಿತಿ. ಸಮಾಧಿ ಅಂತಂದರೆ ದಿವಸಗಳ ಕಳೆದದ್ದೇ ಗೊತ್ತಾಗಲ್ಲ. ಭಗವಂತನ ಚಿಂತನೆಯಲ್ಲಿ ಮುಳುಗಿದಾಗ ಹೊರಗಿನ ಪ್ರಪಂಚದ ಅರಿವೇ ನಮಗಿರಲ್ಲ. ಪ್ರಪಂಚದ ಅರಿವಲ್ಲ, ನಮ್ಮ ದೇಹದ ಮೇಲೆ ನಮಗೆ ಎಚ್ಚರಿಕೆ ಇರಲ್ಲ. ಶಮೀಕ ಋಷಿಗಳು ಕಥೆ ನಾವು ಕೇಳ್ತೇವೆ. ಶಮೀಕ ಋಷಿಗಳು ಸಮಾಧಿ ಸ್ಥಿತಿಯಲ್ಲಿದ್ದರು. ಪರೀಕ್ಷಿತ್ ರಾಜ ಬಂದ, ತನಗೆ ಪರೀಕ್ಷಿತ್ ರಾಜರು ಬಂದದ್ದೂ ಗೊತ್ತಾಗಲಿಲ್ಲ. ಅವನು ಸರ್ಪದ ಶವವನ್ನು ತಂದು ಆ ಋಷಿಗಳ ಕೊರಳಿಗೆ ಹಾಕಿದ್ದೂ ಗೊತ್ತಾಗಲಿಲ್ಲ ಅವರಿಗೆ. ಯಾಕೆಂದರೆ ಅವರು ದೇಹವನ್ನೇ ಮರೆತು ಬಿಟ್ಟಿದ್ರು. ಅವರು ದೇಹವನ್ನೇ ಮರೆತು ಸಮಾಧಿ ಸ್ಥಿತಿಯನ್ನು ತಲುಪಿದ್ರು ಅವರು. ಇಂತಹ ಧ್ಯಾನದ ಅತ್ಯಂತ ಪರಿಪಕ್ವ ಅವಸ್ಥೆ ಅದು ಸಮಾಧಿ ಅಂತ ಕರೀತಾರೆ. ಅಲ್ಲಿ ದಿನಗಟ್ಟಲೆ ತಿಂಗಳುಗಟ್ಟಲೆ ಮುಳುಗಿ ಹೋಗಿರ್ತಾರೆ. ಹೊರಗಿನ ಪ್ರಪಂಚದ ಎಚ್ಚರವೇ ಇರಲ್ಲ, ಮೈ ಮೇಲೆ ಎಚ್ಚರ ಇರಲ್ಲ, ಅಂಥ ಸ್ಥಿತಿ ತಲುಪ್ತಾರಲ್ಲ, ಅದಕ್ಕೆ ಸಮಾಧಿ ಅಂತ ಕರೀತಾರೆ. ಹೀಗೆ ಈ ಅಷ್ಟಾಂಗ ಯೋಗವನ್ನೆಲ್ಲ ಭಗವದ್ ಅನುಗ್ರಹ ಸಂಪಾದನೆಗೆ ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಅದನ್ನೇ ಹೇಳ್ತಾರೆ. ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಅಂತ ಕೊನೆಯ ಅಧ್ಯಾಯದಲ್ಲಿ ಹೇಳ್ತಾರೆ. ಕೊನೆಯ ಅಧ್ಯಾಯ ಅಂತಂದಾಗ ಕೇಳೋರಿಗೆಲ್ಲ ಒಂದು ಆನಂದ ಆಗುತ್ತೆ, ಇನ್ನು ಮುಗೀತು ಇವರು ಪುರಾಣ ಹಾಗೆ ಅಂತ. ಆ ಕೊನೆಯ ಅಧ್ಯಾಯದಲ್ಲಿ ಇದೆಲ್ಲದರ ಉದ್ದೇಶ ಏನು ಅಂದರೆ ಭಗವಂತನನ್ನು ಚಿಂತನೆ ಮಾಡೋದು. ಆ ಭಗವಂತ ನಮಗೆ ಜಾಗ್ರದ ಅವಸ್ಥೆ ಮತ್ತು ಸ್ವಪ್ನಾವಸ್ಥೆ, ನಿದ್ರಾವಸ್ಥೆ ಇದೆಲ್ಲವನ್ನೂ ಪ್ರೇರಣೆ ಮಾಡತಕ್ಕವನು ಅಂತ ಅವನ ಮಹಿಮೆಯನ್ನು ಹೇಳ್ತಾರೆ. ನಾವು ಎಚ್ಚರಿಕೆ ಇರಬೇಕು ಅಂತಲೇ ಪುರಾಣ ಕೇಳಬೇಕಾದ್ರೆ ಅಂದ್ಕೊಂಡಿರ್ತೇವೆ. ಆದರೆ ಪುರಾಣ ಮುಗಿದ ಮೇಲೆ ನಮಗೆ ಎಚ್ಚರಿಕೆ ಆಗುತ್ತೆ. ಯಾಕೆಂದರೆ ಎಚ್ಚರಿಕೆಯಲ್ಲಿರೋದು ನಮ್ಮ ಕೈಲಿಲ್ಲ. ಅದು ಪುರಾಣ ಹೇಳೋರು ಒಂದು ಸಾಮರ್ಥ್ಯವೋ ಅಥವಾ ನಮ್ಮ ದೌರ್ಬಲ್ಯವೋ ಗೊತ್ತಿಲ್ಲ. ಅಂತೂ ಎಚ್ಚರಿಕೆ ಇವತ್ತು ಪೂರ್ತಿ ಎಚ್ಚರಿಕೆಯಿಂದ ಇರಬೇಕು ಅಂತ ತೀರ್ಮಾನ ಮಾಡಿರ್ತೇವೆ. ಮಂಗಳಾಚರಣೆ ಕೇಳಿದ ಕೂಡಲೇ ಸೊಗಸಾದ ನಿದ್ರೆ, ಮನೆಯಲ್ಲಿ ಬರದೇ ಇರೋಷ್ಟು ಗಾಢವಾದ ನಿದ್ರೆ ಬಂದಿರುತ್ತೆ, ಬಿಟ್ಟುಕೊಳ್ಳೆ ಎಚ್ಚರಿಕೆ ಆಗಿಬಿಡುತ್ತೆ. ಅಂದೇ ಅರ್ಥ ಎಚ್ಚರಿಕೆ ನಮ್ಮ ಕೈಲಿಲ್ಲ ಅಂತ ಈ ಸಣ್ಣ ಉದಾಹರಣೆಯಿಂದ ನಮಗೆ ಅರ್ಥ ಆಗುತ್ತೆ. ರಾತ್ರಿ ಇಡೀ ನಿದ್ರೆ ಬರದೆ ಎಚ್ಚರಿಕೆಯನ್ನು ಓದಾಡ್ತಾ ಹಾಸಿಗೆ ಮೇಲೆ ಹೊರಳಾಡ್ತಾ ಇರ್ತೇವೆ, ಅವ ನಿದ್ರೆ ಬೇಕು ನಮಗೆ. ನಿದ್ರೆ ಬರದೆ ಎಚ್ಚರಿಕೆಯಲ್ಲೇ ಹೊರಳಾಡ್ತಾ ಇರ್ತೇವೆ, ಹಾಸಿಗೆ ಇಲ್ಲ. ಸೊ ನಿದ್ರೆಯು ನಮ್ಮ ಅಧೀನದಲ್ಲಿ ಇಲ್ಲ ಅಂತ ಅರ್ಥ ಆಯಿತು. ಯೌವನದಲ್ಲಿರುವ ಯುವಕ ಯುವತಿಯರು ಏನೋ ಕನಸು ಕಾಣಬೇಕು ಅಂತ ಆಸೆಪಟ್ಟು ಮಲ್ಕೊಳ್ತಾರೆ. ಭಯಂಕರ ಪಿಶಾಚಿ ಕನಸು ಬೆಚ್ಚಿ ಬೆವರು ಬಿದ್ದು ಹೋಗ್ತಾರೆ ಪಾಪ. ಹಾಗಾದ್ರೆ ಕನಸು ನಮ್ಮ ಕೈಯಲ್ಲಿಲ್ಲ ಅಂತ ಅರ್ಥ ಆಗತ್ತೆ. ಬೆಳಗ್ಗೆ ಇಷ್ಟು ಗಂಟೆಗೆ ಹೇಳಬೇಕು ಅಂತ ಅಲಾರಾಮ್ ಇಟ್ಕೊಂಡಿರ್ತೀವಿ, ಅಲಾರಾಮ್ ಹೊಡೆದಿದ್ದೇ ಗೊತ್ತಿರಲ್ಲ, ನಿಶ್ಚಿಂತೆಯಾಗಿ ಅದು ಹೊಡ್ಕೊಂಡು ಸುಸ್ತಾಗಿರುತ್ತೆ ಪಾಪ. ನಾವು ಮಾಮೂಲು ಟೈಮ್ಗೆ ಹೇಳ್ತಾ ಇರ್ತೇವೆ. ಇದೆಲ್ಲ ಏನು ತೋರಿಸುತ್ತೆ? ನಮಗೆ ಎಚ್ಚರಿಕೆ, ನಿದ್ರೆ, ಕನಸು ಇದ್ಯಾವುದು ನಮ್ಮ ಅಧೀನದಲ್ಲಿಲ್ಲ. ಅದಕ್ಕೆ ಉಪನಿಷತ್ತುಗಳು ಹೇಳುತ್ತೆ, ಅದನ್ನೇ ಇಲ್ಲಿ ಹೇಳ್ತಾರೆ. ಭಗವಂತ ವಿಶ್ವ ಎಂಬ ರೂಪದಿಂದ ನಮ್ಮ ಬಲಗಣ್ಣಿನಲ್ಲಿ ಇದ್ದುಕೊಂಡು ಜೀವನನ್ನು ಒಂದು ಅಂಶದಿಂದ ಅಲ್ಲಿ ತಂದು ನಿಲ್ಲಿಸಿ ಹೊರಗಿನ ಪ್ರಪಂಚದ ಜ್ಞಾನವನ್ನು ಕೊಟ್ಟು ಅವನಿಗೆ ಎಚ್ಚರಿಕೆ ಕೊಡ್ತಾನೆ. ಎಚ್ಚರಿಕೆ ಸ್ಥಿತಿಯಲ್ಲಿ ನಮಗೆ ವಸ್ತುಗಳ ಜ್ಞಾನ ಬರುತ್ತೆ. ಬೇರೆ ಬೇರೆ ದೃಶ್ಯಗಳನ್ನು ನೋಡಿ ಸಂತೋಷ ಪಡ್ತೇವೆ, ಸಂಕಟ ಪಡ್ತೇವೆ, ಎಲ್ಲ ಆಗತ್ತೆ. ಈ ಸಂತೋಷ, ಈ ಸಂಕಟ, ಈ ಪರಿಜ್ಞಾನ ಇದೆಲ್ಲ ವಿಶ್ವ ಎಂಬ ರೂಪ ನಮ್ಮ ಬಲಗಣ್ಣಿನಲ್ಲಿ ಜೀವನನ್ನು ಒಂದು ಅಂಶದಿಂದ ತಂದು ನಿಲ್ಲಿಸಿ ಅವನಿಗೆ ಹೊರಗಿದ ಪ್ರಪಂಚದ ಜ್ಞಾನ, ಅದರಿಂದ ಸುಖ ದುಃಖಗಳು ಅದೆಲ್ಲ ಆಗುವಂತೆ ಮಾಡ್ತಾನೆ. ಅದಕ್ಕೆ ನಾವು ವಿಶ್ವಾಯ ನಮಃ ಅಂತ, ವಿಶ್ವಂ ವಿಷ್ಣು ವಷಟ್ಕಾರ ಅಂತ ವಿಶ್ವನೇ ಮೊದಲು ಹಾಕಿದ್ರು. ಯಾಕೆಂದ್ರೆ ಎಚ್ಚರಿಕೆ ಇದ್ರೆ ತಾನು ಸಹಸ್ರನಾಮ ಪಾರಾಯಣ. ಯಾರೋ ಸಹಸ್ರನಾಮ ಪಾರಾಯಣ ಮಾಡಿ ಕೇಳಿದ್ರೇ ನಮಗೆ ನಿದ್ದೆ ಬಂದುಬಿಡುತ್ತೆ. ಅದಕ್ಕೆ ಅದಾಗಬಾರ್ದು ಅಂತಲೇ ಮೊದಲು ವಿಶ್ವನ ಸ್ಮರಣೆ ಮಾಡಿದ್ರು, ವಿಶ್ವಂ ವಿಷ್ಣುರ್ ವಷಟ್ಕಾರ ಅಂತ. ಹಾಗೆ ವಿಶ್ವ ಅನ್ನುವ ಭಗವಂತನ ರೂಪ ಎಚ್ಚರಿಕೆಯನ್ನು ಕೊಡುವಂಥ ರೂಪ. ಅನಂತರ ಮಲಗುತ್ತೇವೆ. ಮಲಗಿದಾಗ ಗಾಢವಾದ ನಿದ್ರೆ ಬರಬೇಕು ನಮಗೆ. ಗಾಢವಾದ ನಿದ್ರೆ ಮುಗಿಸಿ ಎದ್ದ ಮೇಲೆ ಹೇಳ್ತೇವೆ ಸುಖವಾಗಿ ಮಲಗಿದ್ದಂಪ ಹಾಗೆ ಅಂತ ಹೇಳಿದ್ರು. ದುಃಖವಾಗಿ ಮಲಗಿದ್ವಿ, ದುಃಖವಾಗಿ ನಿದ್ರೆ ಬಂತು ಅಂತ ಯಾರೂ ಹೇಳಲ್ಲ. ಯಾರೇ ಮಲಗಲಿ ಎಚ್ಚರಿಕೆ ಆದಮೇಲೆ 1 ಗಂಟೆ ಸುಖವಾಗಿ ನಿದ್ರೆ ಬಂತು ಅಂತೇವೆ.
ಆ ನಿದ್ರೆಯಲ್ಲಿ ಸುಖವಾಗಿ ಮಲಗಿದ್ವಿ ಅಂದ್ವಲ್ಲ, ಆ ಸುಖ ಎಲ್ಲಿಂದ ಬಂತು? ಎಚ್ಚರಿಕೆ ಇದ್ದಾಗ ಏನೋ ತಿಂದು ಸುಖ, ಏನೋ ಮುಟ್ಟಿ ಸುಖ, ಏನೋ ನೋಡಿ ಸುಖ ಪಡ್ತೇವೆ. ಆದರೆ ಏನೂ ತಿಂದಿಲ್ಲ, ಏನೂ ಮುಟ್ಟಿಲ್ಲ, ಏನೂ ನೋಡಿಲ್ಲ. ಪಕ್ಕದಲ್ಲಿ 2 ಕೋಟಿ ರೂಪಾಯಿ ಕ್ಯಾಶ್ ಇಟ್ಟಿದ್ದರೂ ನಮಗೆ ಅದರ ಎಚ್ಚರಿಕೆ ಇಲ್ಲ, ಆದರೂ ಸುಖವಾಗಿ ಮಲಗಿದ್ವಿ ಅಂತ ಹೇಳ್ತೇವೆ ಬೆಳಗ್ಗೆ ಎದ್ಮೇಲೆ. ಈ ಸುಖ ಎಲ್ಲಿಂದ ಬಂತು? ಅದಕ್ಕೆ ಭಗವಂತ ಹೇಳ್ತಾನೆ, ಭಗವಂತ ಜೀವನ ಸ್ವರೂಪದಲ್ಲಿರುವ ಸುಖವನ್ನು ನಮ್ಮ ಅನುಭವಕ್ಕೆ ಬರ್ತಾನೆ. ಆ ಸ್ವರೂಪದಲ್ಲಿರುವ ಸುಖ ಹೊರಗಡೆಯಿಂದ ಎರವಲು ಪಡೆಯೋದಲ್ಲ, ಅದು ಒಳಗೆ ಇರುವಂಥ ಆನಂದ. ಅದು ಆ ಒಳಗಿರುವ ಆನಂದವನ್ನು ನಿದ್ರಾವಸ್ಥೆಯಲ್ಲಿ ನಮಗೆ ಅನುಭವಕ್ಕೆ ಬರುವಂತೆ ಮಾಡ್ತಾನೆ. ಅದನ್ನು ನಾವು ಸುಖವಾಗಿ ಮಲಗಿದ್ವಿ ಅಂತ ಹೇಳ್ತೇವೆ. ಆ ನಿದ್ರಾವಸ್ಥೆ ಬರೋದು ಹೇಗೆ ಅಂದರೆ, ಹೃದಯದಲ್ಲಿ ಪ್ರಾಜ್ಞಾ ಅಂತ ಒಂದು ಭಗವಂತನ ರೂಪ. ಆ ಪ್ರಾಜ್ಞಾ ಎಂಬ ಭಗವಂತನ ರೂಪ ಜೀವನನ್ನು ಆಲಿಂಗನ ಮಾಡಿಕೊಳ್ತಾನೆ ಹೃದಯದಲ್ಲಿ. ಹೃದಯ ಅನ್ನೋದು ಜೀವ ಇರುವ ಕೋಣೆ, ಅಲ್ಲಿ ಆ ಪ್ರಾಜ್ಞಾ ಎಂಬ ಭಗವಂತ ಜೀವನನ್ನು ಆಲಿಂಗನ ಮಾಡಿಕೊಳ್ತಾನೆ. ಆಗ ನಮಗೆ ಗಾಢವಾದ ಸುಖವಾದ ನಿದ್ರೆ ಬರುತ್ತೆ. ಆದ್ದರಿಂದ ಪ್ರಾಜ್ಞಾಯ ನಮಃ ಅಂತ ನಾವು ಸ್ಮರಣೆ ಮಾಡ್ಕೋಬೇಕು ನಿದ್ರೆ ಬರಬೇಕಾಗಿದ್ದರೆ. ಆದರೆ ಎಚ್ಚರಿಕೆ ಇದ್ದ ಇನ್ನು ಸ್ವಪ್ನಾವಸ್ಥೆಯಲ್ಲಿರುವಾಗ ಏನೇನೋ ಕನಸುಗಳನ್ನು ಕಾಣ್ತೇವೆ. ಬಯಸಿದ ಕನಸುಗಳನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ. ಏನೇನೋ ಕನಸುಗಳನ್ನು ಕಾಣ್ತೇವೆ, ಹೆದರ್ತೇವೆ, ಖುಷಿ ಪಡ್ತೇವೆ, ಬೆವರ್ತೇವೆ, ಎಲ್ಲ ಆಗುತ್ತೆ. ಆ ಕನಸುಗಳನ್ನು ಕಾಣಿಸುವವನು ಯಾರು ಅಂದರೆ, ತೈಜಸ ಎಂಬ ಭಗವಂತ ಕಂಠದಲ್ಲಿ ಜೀವನನ ಒಂದು ಅಂಶದಿಂದ ತಂದು ಕೂಡಿಸಿ ಅವನಿಗೆ ಅವನ ಅನುಭವದಿಂದ ಮನಸ್ಸಿನಲ್ಲಿ ಏನು ರೆಕಾರ್ಡ್ ಆಗಿದೆ ಸಂಸ್ಕಾರಗಳು, ಅದರಿಂದಲೇ ಸ್ವಪ್ನ ಪದಾರ್ಥಗಳನ್ನೆಲ್ಲ ನಿರ್ಮಾಣ ಮಾಡಿ ಅವನಿಗೆ ಒಂದು ಅದ್ಭುತವಾದ ಸ್ವಪ್ನ ಪ್ರಪಂಚವನ್ನು ಭಗವಂತ ತೋರಿಸ್ತಾನೆ. ಎಚ್ಚರಿಕೆ ಇದ್ದಾಗ ಜೀವ ಒಂದು ಅಂಶದಿಂದ ಇಲ್ಲಿದ್ದ, ಕನಸು ಕಾಣುವಾಗ ಇಲ್ಲಿದ್ದ, ಮಲಗುವಾಗ ಇಲ್ಲಿಗೆ ಬರಬೇಕು. ಅವನು ಯಾರು ಕರ್ಕೊಂಬರೋದು ಅವನನ್ನು? ಅದಕ್ಕೆ ಉಪನಿಷತ್ತು ಹೇಳುತ್ತೆ, ಉದಾನ ಅಂತ ಒಂದು ಪ್ರಾಣದೇವರ ರೂಪ. ಪ್ರಾಣ, ಅಪಾನ, ವ್ಯಾನ, ಉದಾನ ಅಂತೇವೆ. ಉದಾನ ಅಂತಂದರೆ ಏನರ್ಥ? ಉತು, ಆ, ನ 3 ಶಬ್ದವನ್ನು ವಿಂಗಡಿಸ್ಕೋಬೇಕು. ಉತು ಅಂದರೆ ಸೆಳೆದು ಅಂತ ಅರ್ಥ. ಎಲ್ಲಿಂದ ಸೆಳೆದು? ನಮಗೆ ನಿದ್ರೆ ಬಂದಾಗ ದೇಹದ ಮೇಲೆ ಎಚ್ಚರ ಇರಲ್ಲ. ಆ ದೇಹದ ನನ್ನ ದೇಹ ಅನ್ನೋದೊಂದು ಎಚ್ಚರ, ಅಭಿಮಾನ ಇರುತ್ತೆ ನೋಡಿ. ಆ ಅಭಿಮಾನದಿಂದ ನಮ್ಮನ್ನು ಸೆಳೆದು, ಮತ್ತು ಕಣ್ಣಿನಲ್ಲಿದ್ದರೆ ಅಲ್ಲಿಂದ ಸೆಳೆದು, ಕಂಠದಲ್ಲಿದ್ದರೆ ಅಲ್ಲಿಂದ ಸೆಳೆದು ಆ ಆನಂದಮಯನಾದ ಪ್ರಾಜ್ಞನಾಮಕ ಪರಮಾತ್ಮನ ಬಳಿಗೆ ತಲುಪಿಸುವವನು. ಅದಕ್ಕೆ ಅವನಿಗೆ ಉದಾನ ಅಂತ ಹೆಸರು. ಹಳೆಯ ಕಾಲದಲ್ಲಿ ಬೇಕಾದಷ್ಟು ಮನೆ ತುಂಬ ಮಕ್ಕಳಿರೋರು ಪಾಪ. ಆ ಮಕ್ಕಳು ಆಟ ಆಡ್ತಾ ಟಿ ವಿ ಇರಲಿಲ್ಲ. 7:30, 8 ಆಯಿತು ಅಂದರೆ ಎಲ್ಲೆಲ್ಲೋ ಮಕ್ಕಳು ಅಲ್ಲಲ್ಲೇ ಮಲ್ಕೊಂಡ್ಬಿಡೋರು. ತಾಯಿ ಕೊನೆ ಮಲಗೋಳು ಕಾರ್ಯಕ್ರಮ. ಅವಳು ಈ ತುದಿಯಿಂದ ಆ ತುದಿ ತನಕ ಒಂದು ಜಮಖಾನ ಹಾಸಿ ಆ ಕಂಬದ ಹತ್ರ, ಮೆಟ್ಲ ಹತ್ರ ಎಲ್ಲೆಲ್ಲೋ ಮಕ್ಕಳುಗಳು ಆಟ ಆಡ್ಕೊಂಡು ಹಾಗಿಂದ ಹಾಗೆ ಮಲಗಿಬಿಟ್ಟಿರ್ತಾಯಿತ್ತು. ಆ ಮಕ್ಕಳನ್ನೆಲ್ಲ ಹೊಚ್ಕೊಂಬಂದು ಲೈನ ಮಲಗಿಸಿ ಎಲ್ರಿಗೂ ಸೇರಿಸಿ ಒಂದು ಹೊತ್ತಿಗೆ ಹೊತ್ಸೋಳು. ಅಲ್ಲಿಂದಲೇ ಪ್ರಾರಂಭ, ಹಂಚಿಕೊಂಡು ಬದುಕುವಂಥ ಸಂಸ್ಕಾರ. ಹಾಗೆ ಈ ಕಣ್ಣಿನಲ್ಲಿ ಸೂರ್ಯ ಇದ್ದಾನೆ, ಅವನು ನಮಗೆ ಹೊರಗಿನ ವಸ್ತುಗಳು ತೋರಿಸೋಕೆ ಸಹಾಯ ಮಾಡ್ತಾನೆ. ಅವನನ್ನು ಎಳ್ಕೊಂಬರ್ತಾನೆ ಪ್ರಾಣದೇವರು. ಕಿವಿಯಲ್ಲಿ ದಿಗ್ದೇವತೆಗಳಿದ್ದಾರೆ, ಅವರಿದ್ದರೆ ನಮಗೆಲ್ಲ ಕೇಳಿಸ್ತಾ ಇರುತ್ತೆ. ಆ ದಿಗ್ದೇವತೆಗಳನ್ನ ಎಳ್ಕೊಂಡು ಬರ್ತಾರೆ. ಹೀಗೆ ಎಲ್ಲ ಇಂದ್ರಿಯಗಳಲ್ಲಿರ್ತಕ್ಕ ದೇವತೆಗಳನ್ನೆಲ್ಲ ಎಳ್ಕೊಂಡು ಬಂದು, ಜೀವನನ್ನು ಎಳ್ಕೊಂಡು ಬಂದು ಪ್ರಾಜ್ಞನಾಮಕ ಪರಮಾತ್ಮನ ಮುಂದೆ ಮಲಗಿಸ್ತಾನೆ. ಆಗ ಮಲಗಿದ್ದಾಗ ನಮಗೆ ಹೊರಗಿನ ಜ್ಞಾನ ಇಲ್ಲ, ಹೊರಗೆ ಶಬ್ದ ಕೇಳಿಸಲ್ಲ, ಹೊರಗಿನ ದೃಶ್ಯಗಳು ಕಾಣಲ್ಲ. ಎಲ್ಲ ಇಂದ್ರಿಯ ದೇವತೆಗಳನ್ನೆಲ್ಲ ಎಳ್ಕೊಂಡು ಬಂದು ಪ್ರಾಜ್ಞನಾಮಕ ಪರಮಾತ್ಮನ ಬಳಿಗೆ ಮಲಗಿಸ್ತಾನೆ. ಆಗ ಎಲ್ಲ ಇಂದ್ರಿಯಗಳ ವ್ಯಾಪಾರ ನಿಲ್ಲುತ್ತೆ, ನಾವು ನೆಮ್ಮದಿಯಾಗಿ ಮಲಗುತ್ತೇವೆ. ಆದ್ದರಿಂದ ನಿದ್ರೆ ಬರದೇ ಹೋದರೆ ಮಾತ್ರೆ ತಗೊಂಡು ಮತ್ತೆ ಎಚ್ಚರಿಕೆನೇ ಆಗದೇ ಇರೋ ಸ್ಥಿತಿ ತಲುಪೋ ಬದಲು ಉದಾನಾಯ ನಮಃ ಪ್ರಾಜ್ಞಾಯ ನಮಃ, ಉದಾನಾಯ ನಮಃ ಪ್ರಾಜ್ಞಾಯ ನಮಃ ಅಂತ ಜಪ ಮಾಡ್ತಾಯಿದ್ರೆ, ಉದಾನ ಎಂಬ ಪ್ರಾಣದೇವರು ಕರ್ಕೊಂಡು ಹೋಗಿ ಮಲಗಿಸೋರು, ಪ್ರಾಜ್ಞನಾಮಕ ಪರಮಾತ್ಮ ನಿದ್ರೆ ಕೊಡೋನು, ಅವರಿಬ್ಬರನ್ನು ಸ್ಮರಣೆ ಮಾಡ್ತಾಯಿದ್ರೆ ನಮಗೆ ಚೆನ್ನಾಗಿ ನಿದ್ರೆ ಬರೋದೇ ದೇವರ ಸ್ಮರಣೆ ಮಾಡಿದಾಗ ಅನ್ನೋದು ಎಲ್ರಿಗೂ ಅನುಭವಿಸಿದ್ದ. ಆದ್ದರಿಂದ ನಿದ್ರೆ ಬರದೆ ಮಾತ್ರೆಗೆ ಶರಣಾಗೋ ಬದಲು ಈ 2 ರೂಪಗಳನ್ನು ನಾವು ಚಿಂತನೆ ಮಾಡ್ತಾಯಿದ್ರೆ ಭಗವಂತ ನಮಗೆ ನಿದ್ರೆ ಕೊಡ್ತಾನೆ. ಹೀಗೆ ನಮ್ಮ ಎಲ್ಲ ಅವಸ್ಥೆಗಳಲ್ಲೂ ಕೂಡ ನಮಗೆ ಪ್ರೇರಕ ಶಕ್ತಿಯಾದ ಆ ಭಗವಂತ ಸರ್ವೋತ್ತಮ, ಸರ್ವಪ್ರೇರಕ, ಸರ್ವಾಂತರ್ಯಾಮಿ ಎಂಬುದಾಗಿ ನಾವು ಚಿಂತನೆ ಮಾಡ್ತಾ ಆ ಮನಸ್ಸನ್ನು ಅವನನ್ನು ಧ್ಯಾನ ಮಾಡಬೇಕು. ಇದು ನಮ್ಮ ಸಾಧನೆಯ ಪ್ರಧಾನವಾದ ಗುರಿ ಎಂಬುದಾಗಿ ಇದನ್ನೆಲ್ಲ ಹೇಳ್ತಾ ಕೊನೆಯಲ್ಲಿ ಯಮಗೀತ ಅಂತ ಒಂದು ಮಾತು ಹೇಳ್ತಾರೆ. ಯಮದೇವರು ಹೇಳ್ತಕ್ಕಂಥ ಮಾತು ನಮಗೆಲ್ಲ, ಯಾಕೆಂದರೆ ನಾವು ನೆಕ್ಸ್ಟ್ ಅವ್ರ ಹತ್ರನೇ ಭೇಟಿ ಆಗೋರು. ಆದ್ದರಿಂದ ಅವರೇನು ನಮಗೆ ಒಂದು ನೋಟಿಸ್ ಕೊಟ್ಟಿದ್ದಾರೆ ಅದನ್ನು ನಾವು ತಿಳ್ಕೊಳ್ಬೇಕು. ಆ ಯಮದೇವರು ಹೇಳ್ತಾರೆ, ನಾಸ್ತಿ ವಿಷ್ಣು ಸಮಂ ಧ್ಯೇಯಂ ತಪೋ ಅನಶನಾತ್ ಪರಂ ನಾಸ್ತಿ
ಆರೋಗ್ಯ ಸಮಂ ಧನ್ಯಂ ನಾಸ್ತಿ ಗಂಗಾ ಸಮ ಸರಿತು. ವಿಷ್ಣುವಿಗೆ ಸಮನಾದ ಧ್ಯಾನ ಮಾಡಬೇಕಾದ ವಸ್ತು ಇನ್ನೊಂದಿಲ್ಲ. ಉಪವಾಸಕ್ಕಿಂತ ಶ್ರೇಷ್ಠವಾದ ಇನ್ನೊಂದು ತಪಸ್ಸಿಲ್ಲ. ಆರೋಗ್ಯಕ್ಕಿಂತ ಮಿಗಿಲಾದ ಇನ್ನೊಂದು ಭಾಗ್ಯ ಇಲ್ಲ. ಗಂಗೆಗಿಂತ ಮಿಗಿಲಾದ ಇನ್ನೊಂದು ನದಿ ಇಲ್ಲ. ನಸೋಸ್ತಿ ಬಾಂಧವ ಕಶ್ಚಿತ್ ವಿಷ್ಣುಂ ಮುಕ್ತ ಜಗದ್ಗುರುಂ. ಜಗದ್ಗುರುವಾದ ವಿಷ್ಣುವನ್ನು ಹೊರತು ಇನ್ನೊಬ್ಬ ಬಾಂಧವ ನಮಗಿಲ್ಲ. ಇದನ್ನು ತಿಳ್ಕೊಂಡು ಅವನು ಎಲ್ಲಿದ್ದಾನೆ ಭಗವಂತ? ಅಧಶ್ಚ ಊರ್ಧ್ವಂ ಹರಿಶ್ಚ ಅಗ್ರೆ. ದೇಹೇಂದ್ರಿಯ ಮನೋಮುಖಿಯ ಭಗವಂತ ನಮ್ಮ ಎದುರಿಗಿದ್ದಾನೆ, ನಮ್ಮ ಒಳಗಿದ್ದಾನೆ, ಮೇಲಿದ್ದಾನೆ, ಕೆಳಗಿದ್ದಾನೆ, ಎಲ್ಲ ಕಡೆ ತುಂಬಿದ್ದಾನೆ ಭಗವಂತ. ನಮ್ಮ ಇಂದ್ರಿಯಗಳಲ್ಲಿ ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಜೀವರ ಹೃದಯ ಎಲ್ಲ ಕಡೆಗೆ ವ್ಯಾಪಿಸಿಕೊಂಡ ಆ ಭಗವಂತನನ್ನು ನೀವು ಚಿಂತನೆ ಮಾಡಿರಿ. ಅದರಿಂದಲೇ ನಿಮ್ಮ ಜೀವನದ ಎಲ್ಲ ಸಾಧನೆ ಪೂರೈಕೆ ಆಗೋದು. ಆದ್ದರಿಂದ ಆ ಭಗವಂತನನ್ನು ಚಿಂತನೆ ಮಾಡಿದರೆ, ಭಗವಂತನನ್ನು ಧ್ಯಾನ ಮಾಡಿದರೆ ನನ್ನನ್ನು ನೋಡೋ ಭಾಗ್ಯ ನಿಮಗೆ ತಪ್ಪತ್ತೆ ಅಂತ ಯಮದೇವರು ಹೇಳಿದ್ದಾರೆ. ಆದ್ದರಿಂದ ಯಮದೇವರ ದರ್ಶನ, ಯಮಲೋಕದ ನರಕ ದರ್ಶನ ಇದನ್ನು ತಪ್ಪಿಸಿಕೊಳ್ಳಬೇಕು ಅಂತಿದ್ದರೆ ಅದಕ್ಕೆ ಸುಲಭವಾದ ಮಾರ್ಗ ಅಂದರೆ ಭಗವಂತನ ಧ್ಯಾನ, ಭಗವಂತನಲ್ಲಿ ಅಚಲವಾದ ನಂಬಿಕೆ, ಭಗವಂತನ ಒಂದು ಮಹಿಮೆಯನ್ನು ತಿಳ್ಕೊಳ್ಳೋದು, ಅವನನ್ನು ಚಿಂತನೆ ಮಾಡೋದು. ಇಷ್ಟು ಮಾಡ್ತಾ ಇದ್ದರೆ ನಾವು ಪ್ರಾರಬ್ಧ ಕರ್ಮದಿಂದ ಏನೇನೇ ಪಾಪಗಳನ್ನು ಮಾಡಿದರೂ ಕೂಡ ನಿರಂತರ ಭಗವಂತನ ಸ್ಮರಣೆ, ನಾಮ ಸಂಕೀರ್ತನೆ, ಅವನ ಚಿಂತನೆ, ಅವನ ಮಹಿಮೆಯ ಶ್ರವಣ, ಇದರಿಂದ ಭಗವಂತ ಅದೆಲ್ಲವನ್ನು ಕ್ಷಮಿಸ್ತಾನೆ. ಆಗ ಯಮಲೋಕ ನರಕಗಳಿಗೆ ಹೋಗುವ ಅವಕಾಶಗಳು ತಪ್ಪಿ ಹೋಗುತ್ತೆ ಎಂಬುದಾಗಿ ಯಾರು ಹೇಳಿದ್ದು? ಸಾಕ್ಷಾತ್ ಯಮದೇವರೇ ಹೇಳಿರೋ ಮಾತು. ಇದನ್ನು ತಿಳಿಸಿ ಅಲ್ಲಿಂದ ಮುಂದೆ ಆಗ್ನೇಯ ಪುರಾಣದ ಮಹಿಮೆಯನ್ನು ಹೇಳ್ತಾರೆ. ವಿಶೇಷ ಅಂತಂದರೆ ಈ ಆಗ್ನೇಯ ಪುರಾಣವನ್ನು ಅಗ್ನಿ ವಸಿಷ್ಠರಿಗೆ ಉಪದೇಶ ಮಾಡಿದ ಪುರಾಣ. ಅದಕ್ಕೆ ಇದನ್ನು ಆಗ್ನೇಯ ಪುರಾಣ ಅಂತ ಕರೀತಾರೆ. ಅಗ್ನಿ ಅಂದರೆ ಯಾರು ಅಂದರೆ ಕಾಲಾಗ್ನಿ ರೂಪೋ ವಿಷ್ಣು ಅಂತಾರೆ. ವಿಷ್ಣುವೇ ಅಗ್ನಿ ರೂಪದಿಂದ ಅಗ್ನಿ ಅಂತರ್ಗತನಾಗಿ ವಸಿಷ್ಠರಿಗೆ ಉಪದೇಶ ಮಾಡಿದಂತಹ ಪುರಾಣ ಇದು. ಅದಕ್ಕೆ ಅಗ್ನಿ ಪುರಾಣ, ಆಗ್ನೇಯ ಪುರಾಣ ಅಂತ ಹೇಳ್ತಾರೆ. ಈ ಪುರಾಣವನ್ನು ಇಲ್ಲಿ ಬಂದ ಸಂಗತಿಗಳನ್ನು ಯಾರು ಶ್ರವಣ ಮಾಡ್ತಾರೆ, ಶ್ರವಣ ಮಾಡಿ ಅದನ್ನು ಸಾಧ್ಯವಾದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾರೆ, ಅವರಿಗೆ ಭಗವಂತ ಒಲಿದು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಕೆಲವು ಪುಣ್ಯದ ಸೆಳೆತಗಳನ್ನು ಹೇಳ್ತಾರೆ, ಪುಣ್ಯದ ಆಕರ್ಷಣೆಗಳನ್ನು. ಯಾಕೆಂದರೆ ಆ ಪುಣ್ಯದ ಆಕರ್ಷಣೆಗೋಸ್ಕರವಾದರೂ ಪುರಾಣವನ್ನು ಓದಲಿ ಅನ್ನೋದು ಹಿರಿಯರ ಉದ್ದೇಶ. ಅದಕ್ಕಾಗಿ ಪುರಾಣದ ಪುಸ್ತಕ ಮನೆಯಲ್ಲಿದ್ದರೂ ಕೂಡ ಅಲ್ಲಿಗೆ ಯಾವುದೇ ರೀತಿಯ ಪೈಶಾಚಿಕ ಪ್ರವೃತ್ತಿಗಳು ನಡೆಯಲ್ಲ, ಆಸುರಿ ಶಕ್ತಿಗಳ ಪ್ರಭಾವ ಇರಲ್ಲ. ಅಂತಹ ಪುರಾಣವನ್ನು ಯಾರು ಪುರಾಣದ ಪುಸ್ತಕವನ್ನು ಬರೀತಾರೆ, ಪುರಾಣದ ಪುಸ್ತಕವನ್ನು ಮನೆಯಲ್ಲಿಟ್ಟು ಅದನ್ನು ಗೌರವದಿಂದ ಪೂಜೆ ಮಾಡ್ತಾರೆ, ಪುರಾಣದಲ್ಲಿರುವ ವಿಚಾರಗಳನ್ನು ಶ್ರವಣ ಮಾಡ್ತಾರೆ ಮತ್ತು ಪುರಾಣವನ್ನು ಯಾರು ಶ್ರವಣ ಮಾಡಿಸ್ತಾರೆ ಅವರೆಲ್ಲರಿಗೂ ಕೂಡ ಭಗವಂತ ಒಲಿದು ಅನುಗ್ರಹ ಮಾಡ್ತಾನೆ ಎಂಬ ಸಂಗತಿಯನ್ನು ಹೇಳ್ತಾ ಒಂದೊಂದು ಋತುವಿನಲ್ಲಿ ಆಗ್ನೇಯ ಪುರಾಣವನ್ನು ಕೇಳಿದಾಗ ಒಂದೊಂದು ಫಲ ಹೇಳ್ತಾರೆ. ಗ್ರೀಷ್ಮೇತು ವಾಜಪೇಯಸ್ಯ ರಾಜಸೂಯಸ್ಯ ವರ್ಷತಿ ಗೋಸಹಸ್ರಸ್ಯ ಶರದಿ ಫಲಂ ತತ್ ಪಡತೋ ಹೃತವು. ಗ್ರೀಷ್ಮ ಋತುವಿನಲ್ಲಿ, ಶಿಶಿರ ಋತುವಿನಲ್ಲಿ ಪುಂಡರೀಕ ಯಜ್ಞದ ಫಲ, ವಸಂತ ಋತುವಿನಲ್ಲಿ ಕೇಳಿದರೆ ಅಶ್ವಮೇಧ ಯಜ್ಞದ ಫಲ, ಮತ್ತು ಗ್ರೀಷ್ಮ ಋತುವಿನಲ್ಲಿ ಕೇಳಿದರೆ ವಾಜಪೇಯ ಯಜ್ಞದ ಫಲ, ವರ್ಷ ಋತುವಿನಲ್ಲಿ ಕೇಳಿದರೆ ರಾಜಸೂಯ ಯಾಗದ ಫಲ. ಈಗ ನಾವು ಶರದ್ ಋತುವಿನಲ್ಲಿದ್ದೇವೆ. ಗೋ ಸಹಸ್ರಸ್ಯ ಶರದಿ. ಶರದೃತುವಿನಲ್ಲಿ ಯಾರು ಆಗ್ನೇಯ ಪುರಾಣವನ್ನು ಶ್ರವಣ ಮಾಡ್ತಾರೆ ಅವರು 1000 ಗೋದಾನ ಮಾಡಿದ ಪುಣ್ಯವನ್ನು ಪಡೀತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಸ್ವಾಮಿಗಳ ಅನುಗ್ರಹದಿಂದ ನಮಗೆಲ್ಲರಿಗೂ ಕೂಡ ಈ ಆಗ್ನೇಯ ಪುರಾಣದ ಚಿಂತನೆಯನ್ನು ಮಾಡುವ ಒಂದು ಅವಕಾಶ ಒದಗಿ ಬಂತು. ಅದಕ್ಕಾಗಿ ಇಂಥ ಅವಕಾಶವನ್ನು ಗುರುಗಳಲ್ಲಿ ನಿಂತು ನಿಮಗೆ ಎಲ್ಲರಿಗೂ ಕೂಡ ಅಗ್ನಿಪುರಾಣವನ್ನು ಎತ್ಕಿಂಚಿತ್ತಾದರೂ ಸ್ವಲ್ಪವಾದರೂ ಶ್ರವಣ ಮಾಡುವ ಯೋಗವನ್ನು ಕೊಟ್ಟಂತಹ ಶ್ರೀ ಮಧ್ವಾಚಾರ್ಯರು, ಮಧ್ವಾಂತರ್ಗತ ಗೋಪಾಲಕೃಷ್ಣ ಅವರಿಗೆ ಭಕ್ತಿಯ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಈ ಎಲ್ಲ ಪುರಾಣ ಶ್ರವಣದ ಫಲವನ್ನು, ಪುರಾಣ ಪ್ರವಚನದ ಪುಣ್ಯವನ್ನು ಪೂಜ್ಯ ಗುರುಗಳ ಮೂಲಕ ಮಧ್ವಾಂತರದ ಗೋಪಾಲಕೃಷ್ಣನ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಈ ಒಂದು ಪ್ರವಚನದ ಮಂಗಲವನ್ನು ಭಗವಂತನಲ್ಲಿ ಅರ್ಪಿಸ್ತಾ ಇದ್ದೇವೆ. ಶ್ರೀಪಾದಂಗಳವರು ಪರಮಾನುಗ್ರಹ ಮಾಡಿ ದೂರದಿಂದ ಕರೆಸಿ ಇಲ್ಲಿ ಕೃಷ್ಣನ ಸನ್ನಿಧಾನದಲ್ಲಿ ಕೂಡಿಸಿ ನಮಗೆ ಅವನ ಮಹಿಮೆಯನ್ನು ಪುರಾಣದ ಮೂಲಕ ಹಂಚಿಕೊಳ್ಳುವ ಅವಕಾಶವನ್ನು ಕೊಟ್ಟಿದ್ದಾರೆ. ಅದರ ಪೂಜ್ಯ
ಪರ್ಯಾಯದ ಶ್ರೀಪಾದಂಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ 4 ಅಕ್ಷರವನ್ನು ನಮಗೆ ಕಲಿಸಿಕೊಟ್ಟು ನಮ್ಮ ಆತ್ಮವನ್ನು ಜೀವನವನ್ನು ಉದ್ಧಾರ ಮಾಡಿದಂತಹ ಪರಮಪೂಜ್ಯ ಶ್ರೀ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮತ್ತು ಈಗ ಇರತಕ್ಕಂಥ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ನಿಮಗೆಲ್ಲರಿಗೂ ಕೂಡ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಪ್ರವಚನವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.